ಮತ್ತೆ ನಮ್ಮ ಇಂಗ್ಲಿಷ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ ಅಂದ್ರೆ ಇದು 100% ಹೋಗಲ್ಲ ಅಂತ. ನಾನು ಎಷ್ಟೋ ಓಪನ್ ಚಾಲೆಂಜ್, ಇಡೀ ಪ್ರಪಂಚಕ್ಕೆ ಮೂಲಾಧಾರ ಹೆಣ್ಣು ಮಣ್ಣು ಪ್ರಕೃತಿ. ಇದ್ದಿದ್ದು ಮರನ ಜನ ಕಡ್ದಾಕ್ಬಿಟ್ಟು ಬೆಂಕಿ ಹಚ್ಬಿಡೋದು, ಬಿಸಿಲುಗಾಲದಲ್ಲಿ ಎಲ್ಲ ಕಾಡಿಗೂ ಬೆಂಕಿ ಹಚ್ಬಿಡ್ತಾರೆ. ಈ ರೀತಿ ಪ್ರಕೃತಿನ ಯಾವಾಗ ನಾವು ನಾಶ ಮಾಡ್ತೀವಿ ಆವಾಗ ನಮ್ಗೆ ಈ ರೋಗ ಬರೋಕೆ ಶುರು ಆಯ್ತು. ಈಗ ನೋಡಿ, ಪ್ರತಿಯೊಂದು ನೀರಿಂದ ಹಿಡಿದು ಉಪ್ಪಿಂದ ಹಿಡಿದು ಕೆಮಿಕಲ್ ಆಹಾರ, ಅದರಿಂದ ಈ ಸಮಸ್ಯೆ ಬರ್ತಾ ಇದೆ. ಇನ್ನೊಂದು 10 ವರ್ಷದಲ್ಲಿ 60 ಕಾರಣ ಒಂದೇ ಒಂದು, ಆಹಾರ ಕರೆಕ್ಟ್ ಇಲ್ಲ, ಪೊಲ್ಯೂಷನ್ ಮೇನ್. ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಬಂದು? 7 ವರ್ಷ ಆಯ್ತು. ಕೈ ಬಿಡ್ರಿ, ಕೈ ಏನು ಮುಗಿಬಿಡ್ರಿ. ಎಷ್ಟು ಎಲ್ಲೂ ತೋರಿಸಲಿಲ್ವಾ? ಅಷ್ಟೊಂದು ಸರಿಯಾಗಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ರಿ? ಕೂಲಿ ಕೆಲಸ ಮಾಡ್ತಾ ಇದ್ರಿ. ಮಕ್ಕಳೆಲ್ಲ ಇಲ್ವಾ? ಇದಾರೆ. ಮುಖ ನೋಡಿ 4-5 ವರ್ಷ ಆಗುತ್ತೆ. ಹೌದಾ? ನೀವು ಹೊರಗಡೆ ಇದ್ದೀರಿ, ಮನೆ ಹತ್ರ ಇಲ್ಲ 4 ವರ್ಷದಿಂದ. ನಿಮ್ಮ ಹೆಣ್ಮಕ್ಳು ಇಲ್ವಾ? ಗಂಡು ಮಕ್ಳು ಇದಾರೆ, ಅದೇನೇನಾದ್ರೂ ಗೊತ್ತಿಲ್ಲ. ಎಲ್ಲ ಇಂಟಿ ಒಂದ್ ಕಡೆ ಮಕ್ಳ ಕಡೆ ಆಗ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅದಕ್ಕೆ ಎಲ್ಲೂ ಹೋಗಿಲ್ವಾ? ಹೋಗಿದೆ, ಏನೋ ವಿಕಾರಿಗೆ ಹೋಗಿದೆ, ಅಲ್ಲೂ ಸೂರಾಗ್ಲಿಲ್ಲ. ಆಮೇಲೆ ಮಂಡ್ಯ ಹೋಗಿದ್ದೆ, ಅಲ್ಲೂ ಸೂರಾಗ್ಲಿಲ್ಲ. ಹಿಂಗ ಮಾಡ್ಕೊಂಡಿದ್ದೆ, ಕಡೆ ಲಾಸ್ಟ್ ಜಾಸ್ತಿ ಆಗೋಯ್ತು. 4-5 ತಿಂಗಳಿಂದ ಬದುಕಕ್ಕೆ ದಾರಿ ಸಿಕ್ಲಿಲ್ಲ. ಕಡೆಗೆ ಪಾದ ಹಿಡ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ರಿ? ಹೋಟ್ಲಲ್ಲಿ ಕ್ಲೀನರ್ ಅದು ಇದು ಕೆಲಸ ಕೊಟ್ಟ ಕೂಲಿ ಕೆಲಸ ಮಾಡ್ತಾ ಇದ್ದೆ. ನಾವು ನಾಟಿ ವೈದ್ಯರೇನೆ ಇದೇ ಕೆಲಸ ಮಾಡ್ತೀವಿ, ಕೊಡ್ತೀನಿ ನಿನ್ಗೆ ಔಷಧಿ. ದಿನನಿತ್ಯ ಅವರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅನ್ನೋದಕ್ಕಿಂತ ಒಬ್ಬರು ಅದರಿಂದ ಜೀವನ ಏನೋ ಬದಲಾಗುತ್ತೆ, ಚೇಂಜ್ ಆಗುತ್ತೆ, ಚೆನ್ನಾಗ್ ಆಗ್ತಾರೆ ಅಂದ್ರೆ ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಆ ಥರ ಊಟ. ನೋಡಿ, ಯೋಗೇಶ್ ಅವರು ಅದು ಹೇಳ್ತಿದ್ದಾರೆ, ನಿಮ್ಗೆ ಆ ತಿಂಡಿನೂ ನಾವು ಹೇಳ್ದಂಗೆ ಅವ್ರು ಮಾಡ್ಕೊಡ್ತಾರಂತೆ. ನೀವು ಅಲ್ಲೇ ಮನಸ್ಸಿಂದ ನಾವೇನು ಟೈಮಿಂಗ್ಸ್ ಕೊಡ್ತೀವಿ, ಈ ಥರ ಮಾಡ್ಕೋಬೇಕಂತ ತಿಳಿಸ್ತೀವಿ, ನೀವು ಆ ಥರ ಮಾಡ್ಕೊಳ್ಳಿ. ಇದು ಒಂದು ಏನಂದ್ರೆ, ಈಗ ಹೇಳಿದ್ರು ನೋಡಿ, ನಮ್ಮ ಮಕ್ಳು ನೋಡ್ಲಿಲ್ಲ, ಹೆಂಡತಿ ನೋಡ್ಲಿಲ್ಲ, ಯಾರು ನೋಡ್ಲಿಲ್ಲ ಅಂತ. ಈಗ ಎಲ್ಲದಕ್ಕೂ ನಿಮ್ಮ ಮಕ್ಕಳು ಎಲ್ಲಾನು ಯೋಗೇಶ್ ಅವರೇ, ಅವರಲ್ಲಿ ಅಷ್ಟು ಗುಣ ಇದೆ. ಈಗ ಅವರು ಮುಖ ನೋಡಿ ನಾನು ಇಲ್ಲಿ ಬಂದಿದ್ದೀನಿ. ಆ ಗುಣಕ್ಕೆ ನಾನು ದೇವ್ರಿಗೆ ಅವ್ರಿಗಿನ್ನ ಭಗವಂತ ಆಶೀರ್ವಾದ ಕೊಡ್ಲಿ, ನಿಮ್ಮಂಥವ್ರಿಗಿನ್ನ ನೋಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಆದರೆ ನೀವು ಮನಸ್ಸಲ್ಲಿ ಚಿಂತೆ ಇಟ್ಕೋಬೇಡಿ. ಮೇಯ್ನು, ನನಗೆ ಹಿಂಗಾಯ್ತಲ್ಲ, ನನ್ನ ಹೆಂಡತಿ ನೋಡಲಿಲ್ಲ, ಮಕ್ಕಳು ನೋಡಲಿಲ್ಲ ಅಂತ. ನಿಮ್ಮ ಕೆಲಸ ನೀವು ನೋಡಿಕೊಂಡು ನಾನು ನಿಮ್ಗೆ ಏನು ಔಷಧಿ ಬೇಕು ಅದೆಲ್ಲ ಕೊಡ್ತೀನಿ. ಅದನ್ನು ನೀವು ಅದೇ ಥರ ನಾನು ಹೇಳ್ದಂಗೆ ಉಪಯೋಗ ಮಾಡಿಕೊಂಡು ಪಾಸೆ ಮಾಡ್ಕೊಳ್ಳಿ. ಯೋಗೇಶ್ವರಿ ಇವ್ರಿಗೆ ಈಗ ನಾನು ಒಂದು 20 ದಿನಕ್ಕೆ ಅಷ್ಟು ಕೊಡ್ತೀನಿ. ನಮ್ಮಲ್ಲಿ ನನಗೆ ನಮ್ಮೇನು ಭಗವಂತರಿದ್ದಾರೆ ಇಲ್ಲಿ, 12 ದಿನಕ್ಕೆ 10 ದಿನಕ್ಕೆ 20 ದಿನಕ್ಕೆ ವಾಸಿ ಆಗಿರೋರು ಹಲವಾರು ಜನ ಇದೆ. ನನಗೂ ನಿಮ್ಮ ಮೇಲೆ ನಾನು ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ, ನೋಡ್ತಾ ಇರ್ತೀನಿ. ಕೆಲವೊಂದು ನೋಡಿದಾಗ ಅನ್ನಿಸ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ. ಮತ್ತೆ ಇನ್ನೊಂದು, ಇನ್ನೊಬ್ಬ ಹುಡುಗ ನಂಜನಗೂಡು, ಈ ತರ ಕೈ ಇದೆಯಲ್ಲ, ಈಗ ನಾಯಿ ಸತ್ತೋದ್ರೆ ಹೊಡೆದೋಗುತ್ತೆ ನೋಡಿ, ಆ ತರ ಕಾಲೆಲ್ಲ ಹೊಡೆದೋಯ್ತು ಪೂರ್ತಿ. ಇಷ್ಟ ಈಗ ಕೈ ಹಿಡಿಯೋದು ಈ ತರ ಓಪನ್ ಆಗ್ತಾ ಇರುತ್ತೆ. ಈ ತರ ನೋಡಿ, ನೋಡಿ ಕರಿಬಾರ್ದು. ಇದೆ, ತೋರಿಸಿ. ಪಥ್ಯನೂ ಅವರು ದೇವ್ರ ದಯದಿಂದ ನಿಮ್ಗೆ ಏನು ಊಟ ತಿಂಡಿ ಬೇಕು ಅದೇ ತರ ಕೊಡಿಸ್ತೀನಿ ಗುರುಗಳೇ ಅಂತ ಹೇಳವ್ರೆ. ಅದೇ ತರ ತಗೊಂಡು ನೀವು ಚಿಂತೆ ಇಲ್ದಿರ ಇರಿ. ಪಥ್ಯ ಅವ್ರು ಕೊಡ್ತಾರೆ, ಆ ತರ ತಿಂಡಿ ತಗೊಂಡು ಇರಿ. ನಾನು 20 ದಿವಸಕ್ಕೊಮ್ಮೆ ಸಾಧ್ಯವಾದಷ್ಟು ನಾನು ಆದ್ರೆ ಭೇಟಿ ಮಾಡ್ತೀನಿ, ಇಲ್ಲ ನಮ್ಮ ಮ್ಯಾನೇಜರ್ನ ಕಳ್ಸಿಕೊಡ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನ ನಾನು ಸಪ್ಲೈ ಮಾಡ್ತೀನಿ. ನಾವು ನಾವು ಇನ್ನೊಂದು 2 ತಿಂಗಳು ನನ್ನ ಕೈಯಲ್ಲಿ ಆದಷ್ಟು ನಾನು ಇದೇ ತರ ಒಂದು ಸೂಟ್ ಚಿಕ್ಕದಾಗ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ನಿಮ್ಗೇನೊಂದು ವಾಸಿ ಆಗಿಲ್ಲ ಅಂದ್ರೆ ನಾನೇ ಖುದ್ದು ನಮ್ಮ ಆಶ್ರಮ ಕರ್ಕೊಂಡೋಗಿ ನಾನೇ ಊಟ ತಿಂಡಿ ಕೊಟ್ಟಿರೋದು ಇವ್ರಿಗೆ ನಾನು ವಾಸಿ ಮಾಡ್ಕೊಡ್ತೀನಿ. ಮತ್ತೆ ಇಲ್ಲಿ ನಿಮ್ಮ ಇಷ್ಟು ಜನಕ್ಕೆ ನೀವು ಸೇವೆ ಮಾಡ್ತಿರೋವಾಗ ನನಗೊಂದು ಆಸೆ ಏನು ಅನಿಸ್ತಾ ಇದೆ ಅಂದ್ರೆ, ನೀವು ಒಂದು ಮೆಸೇಜ್ ಮಾಡಿ ನಮ್ಮ ಮ್ಯಾನೇಜರ್ಗೆ, ಸರ್ ಇಂಥ ಪ್ರಾಬ್ಲಮ್ ಇದೆ ಅಂತ ಒಂದು ವಿಡಿಯೋ ನಿನ್ನೆ ಕಳಿಸಿದ್ರಲ್ಲ ಇವರು, ಆ ಥರ ಒಂದು ವಿಡಿಯೋ ಮಾಡಿ, ಸರ್ ನೋಡಿ ಈ ಥರ ಇದೆ, ನಿಮ್ಮಲ್ಲಿ ಏನೇನು ಇದೆಯಾ ಅಂತ. ನಮ್ದೇನಾಗತ್ತಂದರೆ ಎಲ್ಲ ಸೀಸನಲ್ಲಿ ಎಲ್ಲ ಬೇರುಗಳು ಸಿಗಲ್ಲ, ಎಲ್ಲ ಸಮಸ್ಯೆಗೂ ಪರಿಹಾರ ಇರಲ್ಲ. ನನ್ನಲ್ಲಿ ಇದ್ದಷ್ಟು, ನನಗೆ ಸಾಧ್ಯವಾದಷ್ಟು, ನನಗೆ ಎಷ್ಟು ಜನಕ್ಕೆ ತೊಂದರೆ ಇದೆಯೋ ನಿಮ್ಮ ಆಶ್ರಮದಲ್ಲಿ ನಿಮ್ಮ ಕಡೆಯಿಂದ ಮೆಸೇಜ್ ಬಂದರೆ ಅಷ್ಟು ಜನಕ್ಕೂ ನಾನು ತಲುಪಿಸ್ತೀನಿ. ನಮ್ಮ ಮ್ಯಾನೇಜರ್ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಅಷ್ಟು ಜನಕ್ಕೆ ಏನೇ ಸಮಸ್ಯೆ ಇರಲಿ ನಾನು ನಮ್ಗೆ ಮೆಸೇಜ್ ಮಾಡೋದು ಅಷ್ಟೇ ನಿಮ್ಮ ಬಾಕಿ. ನಾನು ಅದನ್ನು ಮತ್ತೆ ಡಾಕ್ಟರ್ ನನ್ನ ನೀವು ರಿಸಿಪ್ಟ್ ತೆಗಿತೀರಲ್ಲ ಇಂಥ ಸಮಸ್ಯೆ ಇದೆ ಸರ್, ಅದು ನೀವು ಫಾರ್ವರ್ಡ್ ಮಾಡಿದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆಯೋ ಅಷ್ಟು ಜನಕ್ಕೂ ನನಗೆ ನಿಮ್ಮದು ಅಂದ್ಕೊಂಡು, ನಿಮ್ಮ ಅನ್ನನ ಥರ ನಾನು ನಿಮ್ಮದು ಅಂದ್ಕೊಂಡು ನನಗೆ ಮೆಸೇಜ್ ಮಾಡಿ, ನನ್ನ ಕೈಯಲ್ಲಿ ಆದಷ್ಟು ಅಲಿಲು ಸೇವೆ ಅಂತ ಹೇಳ್ತೀವಿ, ಅಷ್ಟು ಮಾಡೋಕ್ಕೆ ನನ್ನ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೊಡ್ತೀವಿ. ಈಗ ಗುರುಜಿ, ಇವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೆಂಡತಿ ಮಕ್ಕಳು ಎಲ್ಲ ಆಚೆ ಕಳಿಸಿದಾರಲ್ಲ, ಇದು ಒಬ್ರಿಂದ ಒಬ್ರಿಗೆ ಏನಾದರೂ ಸ್ಪ್ರೆಡ್ ಆಗೋ ವ್ಯಾಧಿನ?
ಇಲ್ಲ ಅಂದ್ರೆ ಅವರು ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹಲವಾರು ಕಡೆ. ಈಗ ನಾವು ಯೋಗೇಶ್ ಅನ್ನ ಮಾತಾಡ್ತಾ ಇರ್ಬೇಕಾದ್ರೂ ಸರ್ ಇಂಗ್ಲಿಷ್ ಮೆಡಿಸನ್ಸ್ ಎಲ್ಲ ತೋರಿಸ್ತಾ ಇದ್ವಿ, ವಾಸಿ ಆಗ್ತಾ ಇಲ್ಲ ಅಂತ. ಬಟ್ ಇದೇನಾದ್ರೂ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತಾ? ಇದು 100% ಸೋರಿಯಾಸಿಸ್ ಇದೆ. ಚರ್ಮವ್ಯಾಧಿಯಲ್ಲಿ ನಾನು ಎಷ್ಟೋ ಬಾರಿ ನಮ್ಮ ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲೂ ಹೇಳಿದ್ದೀನಿ, ಇದು ಬೇರೆಯವ್ರಿಗೆ ಹರಡಲ್ಲ ಸೋರಿಯಾಸಿಸ್. ಮತ್ತೆ ನಮ್ಮ ಇಂಗ್ಲಿಷ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ ಅಂದ್ರೆ ಇದು 100% ಹೋಗಲ್ಲ ಅಂತ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹಿಂಗೆ ಓಪನ್ ಚಾಲೆಂಜ್ ಅಂತ. ನಮ್ಗೇನು ಧೈರ್ಯ ಅಂತಂದ್ರೆ, ನೀವು ಇವಾಗ ಭಗವಂತ ನಂಬಿದಿರಿ, ನಾನು ಆ ರೀತಿ ಪ್ರಕೃತಿ ನಂಬಿದ್ದೀನಿ. ನಮ್ಮ ಫೈಲಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇಡೀ ಪ್ರಪಂಚಕ್ಕೆ ಮೂಲಾಧಾರ ಹೆಣ್ಣು ಮಣ್ಣು ಪ್ರಕೃತಿ. ಇವರನ್ನ ಗೌರವಿಸೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ. ಅದನ್ನ ನಾನು ನಂಬಿರೋದ್ರಿಂದ ಓಪನ್ ಆಗಿ ಹೋಗುತ್ತೆ ಅಂತ ಹೇಳ್ತೀವಿ. ಯಾರಿಗೂ ಹೋಗುತ್ತೆ ಅನ್ನೋದನ್ನ ಮುಖ್ಯವಾಗಿ ಗಮನಿಸ್ಬೇಕು. ಇವ್ರಿಗೆ ಫಸ್ಟ್ ಆವಾಗಲೇ ಒಂದು ಮಾತು ಹೇಳಿದೆ ನೋಡಿ, ನೀವು ಮನಸ್ಸಲ್ಲಿ ಇಟ್ಕೋಬೇಡಿ, ಚಿಂತೆ ಬಿಡಬೇಕು. ಆ ಚಿಂತೆ ಯಾರಿಗಿರುತ್ತೋ, ಈಗ ಮೇನ್ ಬರ್ತಿರೋದೇ ಈ ಚಿಂತೆ, ಟೆನ್ಷನು. ಎಲ್ಲ ದುಡ್ಡಿರೋನಿಗೂ ಇದೆ ಟೆನ್ಷನ್, ಇಲ್ದಿರೋನಿಗೂ ಇದೆ. ಈ ಟೆನ್ಷನ್ ಜಾಸ್ತಿ ಇರೋರಿಗೆ ಪೊಲ್ಯೂಷನು. ಈಗ ನೋಡಿ, ಪ್ರತಿ ಒಂದು ನೀರಿಂದ ಹಿಡಿದು ಉಪ್ಪಿಂದ ಹಿಡಿದು ಕೆಮಿಕಲ್ ಆಹಾರ, ಅದರಿಂದ ಈ ಸಮಸ್ಯೆ ಬರ್ತಾ ಇದೆ. ನನ್ನ ಅಂದಾಜು ನಮ್ಮ SSV ಚಾನಲ್ ಅಲ್ಲಿ ನೈಟ್ 7 ಗಂಟೆಗೆ ವಿಡಿಯೋ ರಿಲೀಸ್ ಮಾಡಿದ್ರೆ ಬೆಳಗ್ಗೆ 7 ಗಂಟೆಗೆ 47 lakhs ಮೆಂಬರ್ಸ್ ನೋಡಿದ್ದಾರೆ. ಬೆಳಗ್ಗೆ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಗೆ ಅಂದ್ರೆ 47 ಲಕ್ಷ ಜನ ನೋಡಿದ್ದಾರೆ. ಅಂದ್ರೆ ಎಷ್ಟು ಜನಕ್ಕೆ ಈ ಸಮಸ್ಯೆ ಇದೆ ಅಂತ ನನ್ನ ಅಂದಾಜು, ನನ್ನ ಗೆಸ್ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಒಂದು 25-30% ಬಂದ್ಬಿಟ್ಟಿದೆ. ಇನ್ನೊಂದು 10 ವರ್ಷದಲ್ಲಿ 60-70% ಜನಕ್ಕೆ ಬರುತ್ತೆ. ಕಾರಣ ಒಂದೇ ಒಂದು, ಆಹಾರ ಕರೆಕ್ಟ್ ಇಲ್ಲ, ಪೊಲ್ಯೂಷನ್ ಮೇನು. ಎಲ್ಲಿ ನೋಡಿದ್ರು ಮನೆ ಕಟ್ಟಿದ್ವಿ ಬಿಟ್ರೆ ಗಿಡ ಇಟ್ಟಿಲ್ಲ. ನಾನು ವಿಡಿಯೋಗಳಲ್ಲೂ ತಿಳಿಸ್ತೀನಿ, ಮಗನಿಗೆ 3 ಸೈಟ್ ಕೊಡೋದು ಬಿಟ್ಟು 2 ಸೈಟ್ ಕೊಡಿ, 1 ಸೈಟಲ್ಲಿ ಮರ ಹಾಕಿ, ಇಲ್ಲ ಅರ್ಧ ಕಾಲ್ ಭಾಗ ಬಿಡಿ. 60 ಪಾಟಲ್ಲಿ ಒಂದು 50 ಅಡಿ ಕಟ್ಟಿ ಒಂದು 10 ಅಡಿ ಮುಂದೆ ಬಿಟ್ಬಿಟ್ಟು ಗಿಡ ಬಿಡಿ, ಅಷ್ಟು ಕೊಡಿ. ಎಲ್ಲರೂ ಅಷ್ಟು ಗಿಡ ಮರ ಬೆಳೆಸ್ತಾ ಬಂದಾಗ, ಈಗ ನನ್ಗೇನ್ ಮೇನ್ ಪ್ರಾಬ್ಲಮ್, ನಿಮ್ಗೆ ಯಾವಾಗಲೂ ಬಳಸ್ತೇನೆ ನೋಡಿ ಪದ, ಎಲ್ಲ ಕೊಡಕ್ಕಾಗಲ್ಲ ಯೋಗೇಶ್ ಅಂತ. ರೀಸನ್ ಏನಂತಂದ್ರೆ, ನಾವು ಚಿಕ್ಕ ಹುಡುಗರಲ್ಲಿ ಎಲ್ಲಿ ಯಾವ ಕಾಡಿಗೆ ಹೋದ್ರೂ ಮುಲ್ಕೆ ಸಿಗುತ್ತೆ. ಈಗ ಏನಾಗಿದೆ ಅಂದ್ರೆ, ಈಗ ನಾವು ಈಗ ಆಂಧ್ರದಲ್ಲಿ ಮಾಡಿದೀನಿ ಅನ್ನಲ್ಲ, ನಮ್ದೇ 3.5 ಎಕರೆ ಹೋಗಿದೆ ರೋಡ್ಗೆ. ಆ ರೀತಿ ಎಲ್ಲ ರೋಡ್ಗೆ ಅರ್ಧ ಮುಕ್ಕಾಲು ಭಾಗ ರೋಡ್ಗೆ ಹೋಗಿತ್ತು. ಇದ್ದಿದ್ದು ಮರನ ಜನ ಕಡ್ದಾಕ್ಬಿಟ್ರು, ಬೆಂಕಿ ಹಚ್ಬಿಡೋದು. ಬಿಸಿಲುಗಾಲದಲ್ಲಿ ಎಲ್ಲ ಕಾಡಿಗೂ ಬೆಂಕಿ ಹಚ್ಬಿಡ್ತಾರೆ. ಈ ರೀತಿ ಪ್ರಕೃತಿನ ಯಾವಾಗ ನಾವು ನಾಶ ಮಾಡ್ತೀವಿ, ಆವಾಗ ನಮ್ಗೆ ಈ ರೋಗ ಬರಕ್ ಶುರು ಆಯ್ತು. ಇದೇ ಮೇನ್. ಅಂದ್ರೆ ಇದು ಒಂದು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ, ಏನಾಗಲ್ಲಪ್ಪ. ಒಬ್ರಿಂದ ಒಬ್ರಿಗೆ ಯಾವುದೇ ಕಾರಣಕ್ಕೂ ಆತಂಕ ಪಡೋದೇನಿಲ್ಲ. ನಾನು ಅದಕ್ಕೆ 10 ಬಾರಿ ವಿಡಿಯೋಗಳಲ್ಲಿ ತಿಳಿಸೋದು. ಮತ್ತೆ ಇನ್ನೊಂದೇನಂದ್ರೆ, ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ, ಈ ರೀತಿ ಯಾರನ್ನ ಇದ್ರೆ ನಿನ್ ದೂರ ಇರಪ್ಪ ಅನ್ನೋ ಮಾತನ್ನು ಬಿಡಿ. ಏನಕ್ಕೆ ಬಂತು ನಿಮ್ಗೆ, ಏನಕ್ಕೆ ಹೋಯ್ತು, ಏನಕ್ಕೆ ಹೋಗಿಲ್ಲ ಅನ್ನೋ ಮಾತನ್ನು ಬಿಟ್ಬಿಡಿ. ಎಲ್ಲರೂ ಇದು ನಾನು ಮುಟ್ಟು ತೋರಿಸ್ತೀನಿ ನೋಡಿ, ಈ ತರ ಮುಟ್ಬೋದು, ಈ ತರ ಉಜ್ಜಬಹುದು, ಏನು ಯಾವುದೇ ಕಾರಣಕ್ಕೂ ಏನಾಗಲ್ಲ. ಇದು ರೀಸನ್ ಏನಂತಂದ್ರೆ, ಯಾವಾಗ ನಾವು ಇವ್ರನ್ನ ಇಲ್ಲ ನೀನ್ ರೋಗಿ, ನಿನ್ಗಾಗಲ್ಲ, ನೀನ್ ದೂರ ಕೂತ್ಕೊ ನನ್ನಿಂದ ಅಂತ ಯಾವಾಗ ನಾವು ಹೇಳ್ತೀವಿ, ಆ ಪದ ಬಳಸ್ತೀವಿ, ಆವಾಗ ಅವ್ರ ಮನಸ್ಸಲ್ಲಿ ಏನಾಗ್ಬಿಡುತ್ತಂದ್ರೆ, ಇಲ್ಲ ನಾನು ಇಷ್ಟೇ, ನನ್ನ ಜೀವನ ಇಷ್ಟೇ ಅಂತ ಅವ್ರು ಯಾವಾಗ ಬಿಡಿ ಯಜಮಾನ್ ಏನಿಲ್ಲ, ನಾನಿದ್ದೀನಿ, ನಮ್ಮ ಅಣ್ಣಂತರ ನೀವು, ನಿನಗೆ ವಾಸಿ ಮಾಡ್ಕೊಡೋದು ನನ್ನ ಜವಾಬ್ದಾರಿ ಇರ್ಲಿ, ನಾನು ವಾಸಿ ಮಾಡ್ಕೊಡ್ತೀನಿ, ಏನು ಹಂಚ್ಕೋಬೇಡಿ. ಇಲ್ಲಿರೋರು ಯಾರು ನಿಮ್ಮನ್ನೇನು ಮಾತಾಡಲ್ಲ, ಎಲ್ಲ ನಿಮ್ಮ ಅಣ್ಣ ತಮ್ಮದ ತರ ಇರ್ತಾರೆ. ನೀವು ಇದನ್ನ ಇನ್ನೊಂದು 20 ದಿನದೊಳಗೆ ನೀವು ನಗ್ನಗ್ತಾ ವಿಡಿಯೋ ಕೊಡ್ಬೇಕು, ಯೋಗೇಶ್ ಅವ್ರಿಗೆ ತಿಳಿಸ್ಬೇಕು, ಅರ್ಥ ಆಯ್ತಾ? ನಿಮ್ಮ ಮಗನ್ ತರ ಅವ್ರನ್ನ ನೋಡ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು. ಎಲ್ಲರೂ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಯೋಗೇಶ್ ಅವರು ಇಷ್ಟು ಮಾಡ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದನ ಅವ್ರಿಗೆ ಬೇಕು. ಎಲ್ಲರೂ ನೀವು ಅವ್ರಿಗೆ ಸಹಾರ ಮಾಡಬೇಕು. ನಿಮ್ಮ ಕೈಯಲ್ಲಾದಷ್ಟು ಕೆಲಸ ನೀವು ಮಾಡ್ಕೊಳ್ಳಿ. ಯಾಕಂತಂದ್ರೆ ಅವರು ಮಾಡ್ತಾರೆ, 2 ಜನಕ್ಕೆ ಮಾಡ್ಬೇಕಾದ್ರೆ ಅವ್ರಿಗೂ ಕಷ್ಟ ಆಗತ್ತೆ. ನಿಮ್ ಕೈಯಲ್ಲಿ ಏನಾಗತ್ತೆ ಅಷ್ಟು ಕೆಲಸ, ಒಂದು ತಟ್ಟೆ ತೊಳೆಯೋದು, ಒಂದು ಏನ್ ಮಾಡ್ಕೊಳ್ಳೋದು, ಟೇಬಲ್ ಒರೆಸ್ಕೊಳ್ಳೋದು, ಇಲ್ಲಿ ನೀರು ಬಿತ್ತು ಒರೆಸ್ಕೊಳ್ಳೋದು, ಈ ತರ ನಮ್ ಕೆಲಸ, ನಮ್ ಕೈಯಲ್ಲಿ ಆಗಿದ್ದ ಕೆಲಸ ನಾವು ಮಾಡ್ಕೊಂತ ಇದ್ರೆ ಅವ್ರು ನಾವು ಈಗ 100 ಜನ ಇದ್ದೀವಿ, ಇನ್ನೂ ಒಂದು 500 ಜನ, ಇನ್ನೊಂದು 1000 ಜನಕ್ಕೆ ಅವರು ಸಾಧ್ಯವಾದಷ್ಟು ಹೆಲ್ಪ್ ಮಾಡಕ್ ಸಾಧ್ಯ ಆಗತ್ತೆ. ನಮ್ಮ ಸನಾತನ ವೈದ್ಯನ್ ಕಂಪನಿ ಕಡೆಯಿಂದ ನಮ್ದು ಅಲಿಲು ಸೇವೆ ಅಂತ ಹೇಳಿ ಇಂಥವ್ರಿಗೆಲ್ಲ, ಈಗ ನೋಡಿ ಯೋಗೇಶ್ ಎಷ್ಟೋ ಮಾಡ್ತಾರೆ, ನಮ್ದು ಅಲಿಲು ಸೇವೆನೇ ಇದರಲ್ಲಿ ಒಂದು 25,000 ಹಣದ ರೂಪದಲ್ಲಿ, ಚೆಕ್ ರೂಪದಲ್ಲಿ ಇವ್ರಿಗೆ ತಲುಪಿಸ್ಬೇಕು. ಅವ್ರಿಗೇನು ನಮ್ಮ ಕೈಯಲ್ಲಿ ಆದಷ್ಟು ಸಾಧ್ಯ. ಯೋಗೇಶ್, ನಾನು ಒಂದು ನಿಮ್ಮಲ್ಲಿ ಚಿಕ್ಕವರು ನಾನು ಕೈ ಮುಗಿಬಾರ್ದು. ಭಗವಂತ ಇನ್ನೂ ನಿಮ್ಗೆ ಇಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಜನ ಸೇರಿಸಿ, ಅದು ಶಕ್ತಿ ಕೊಡೋದು ಭಗವಂತನೇ ಇದೆ. ನಿಮ್ಮ ಈ ಚಿಕ್ಕ ವಯಸ್ಸಿಗೆ ನಿಮ್ಮ ಹೆಣ್ಮಕ್ಳಾಗಲಿ ನೀವಾಗಲಿ ಈ ಥರ ನಿರ್ಧಾರ ತಗೊಳ್ಳೋದು ತುಂಬ ಅದ್ಭುತ. ನನಗೆ ತುಂಬ ಖುಷಿ ಆಯಿತು. ಮತ್ತು ಈಗ ಇಲ್ಲಿ ಬಂದ ಮೇಲೆ ಏನು ಅನಿಸ್ತಾ ಇದೆ ಅಂತಂದರೆ,
ನಾವು ಸಾಧ್ಯವಾದಷ್ಟು ಮಾಡೋಣ. ನಾನು ಆಲ್ರೆಡಿ ಮಾಡಿದ್ದೀನಿ, ಓಪನಿಂಗ್ ಮಾಡ್ತೀನಿ ಮನಸ್ಸಲ್ಲಿ. ನಿಮ್ಮ ಇದಕ್ಕೆ, ನಿಮ್ಮ ಸಂಸ್ಥೆಗೆ ಈ ಆಯುರ್ವೇದಿಕಲ್ಲಿ ನನ್ನ ಕೈಯಲ್ಲಿ ಏನಿದೆಯೋ ಇವತ್ತಲ್ಲ, ನಾನು ಎಷ್ಟು ದಿನ ನಾನು ಸಿಕ್ಕಿದ್ದ ಆಯುರ್ವೇದಿಕ್ ಮಾಡ್ತೀನೋ ಅಷ್ಟು ದಿನ ನಿಮ್ಮ ನಂಬರಿಂದ ನಮ್ಮ ನಂಬರ್ಗೆ ಆಹ್ವಾನ. ತುಂಬ ಧನ್ಯವಾದಗಳು ನಿಮಗೆ. ಸೊ ಇವಾಗ ಅವ್ರ ಕೈಲಾಗಿದ್ದು ನೋಡಿ, ಆಂಧ್ರದಿಂದ ಬಂದಿದ್ದಾರೆ. ಯಾರು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತಿನ ಪ್ರಪಂಚ ದುಡ್ಡಿನ ಪ್ರಪಂಚ, ಎಲ್ಲ ಅವ್ರವ್ರದ್ದು ನೋಡ್ಕೊಳ್ತಾರೆ ಅಷ್ಟೇನೆ. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋರು ತುಂಬ ಕಮ್ಮಿ. ಅವರು ಸಾವಿರಾರು ಜನಕ್ಕೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಒಬ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಇರೋದನ್ನ ನೋಡಿ ಬಂದಿದ್ದಾರೆ. ಇದು ಯಾವುದು ವೇಸ್ಟ್ ಆಗಬಾರ್ದು. ಇದು ನಾವು ನೆಕ್ಸ್ಟ್ ಅವ್ರಿಗೆ ಹೇಳ್ಬೇಕು, ಇಷ್ಟು ಕೊಟ್ರಿ ಇಷ್ಟು ಈ ಸ್ಥಾನಕ್ಕೆ ಬಂದಿದೆ ಅದು ಅಂತ. ಅವಾಗಲೇ ಅದಕ್ಕೊಂದು ಬೆಲೆ ನಾವು ಅವ್ರಿಗೊಂದು ಹೇಳಿದಾಗ ನೆಕ್ಸ್ಟ್ ಇನ್ನೊಬ್ರಿಗೆ ಮೆಡಿಸಿನ್ ಕೊಡೋಕೆ ಅವ್ರಿಗೊಂದು ಇಲ್ಲ, ಇದು ಕರೆಕ್ಟಾಗಿ ಯೂಸ್ ಆಗುತ್ತೆ ಅದು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯೂಸ್ ಮಾಡಿದ್ರೆ ನಿಮ್ಗೆ ವಾಸಿ ಆಗಿಲ್ಲ ಅಂದ್ರೆ ಅಲ್ಲಿ ಕೊಟ್ಟರು ವೇಸ್ಟ್ ಅನ್ನೋದು. ಪೇಷಂಟ್ ಬರ್ತಾರಲ್ಲ, ಅವ್ರಿಗೂ ನಾವೇನ್ ಮಾಡಿರ್ತೀವಿ, ಈ ತರ ಇದ್ದಾಗ ಒಂದು 10 ಬಾಟಲ್ ಕೊಡ್ತೀವಿ, ಹಣ ಒಂದು 20 ಜನಕ್ಕೆ ಬರುತ್ತೆ ಹೋಗಿ ಅಂತ ಕಳ್ಸಿರ್ತೀವಿ. ಅವ್ರೇನ್ ಮಾಡ್ತಾರೆ, 5 ಬಾಟಲ್ ಬಳಸಿರ್ತಾರೆ, ಹಣ ಇನ್ನೂ ಕಮ್ಮಿ ಆಗಿಲ್ಲ ಅಂತ. ನಾವೇನ್ ಮಾಡ್ತೀವಿ, ನೈಸಾಗಿ ಕೇಳ್ತೀವಿ, ನಿಮ್ಗೆ ಎಷ್ಟು ಬಾಟ್ಲ್ ಉಪಯೋಗ ಮಾಡಿದ್ರೆ ನಮ್ಗೊಂದು ಫೋಟೋ ಕಳಿಸಿ ಅಂತ. ಆಲ್ರೆಡಿ ನಾವು ಕೊಟ್ಟಿರೋ 20 ದಿನ ಟೈಮ್ ಆಗ್ಬಿಟ್ಟಿದೆ. 20 ಬಾಟ್ಲ್ 10 ಬಾಟ್ಲಲ್ಲಿ 5 ಬಾಟ್ಲೆ ಬಳಸಿದ್ದೀರಾ, ಇನ್ನು 5 ಬಾಟ್ಲ್ ಹಂಗೆ ಇದೆ ಏನಂತಾರೆ, ಇಲ್ಲ ಬಳಸ್ತಾ ಇದ್ದೀವಿ, ಅದಕ್ಕೆ ನಿಮ್ಗೆ ರಿಸಲ್ಟ್ ಬಂದಿಲ್ಲ. ಕರೆಕ್ಟಾಗಿ ಹೇಳ್ತೀನಿ. ಆಮೇಲೆ ನೀವು 2 ದಿನ ಒಂದು ಕೆಲಸ ಮಾಡಿ, ನೀವು 2 ದಿನ 3 ಬಾಟ್ಲ್ ಹಚ್ಚಿಬಿಡಿ, ಆ 3 ಬಾಟ್ಲ್ ದುಡ್ಡು ಕೊಡಬೇಡಿ ಅಂತೀನಿ. ಹಚ್ಚಿದ ಮೇಲೆ ಮಾರನೇ ದಿನ ಗುರುಗಳೇ ಕಮ್ಮಿ ಆಗುತ್ತೆ ಗುರುಗಳು, ಇಮಿಡಿಯೇಟ್ ಮತ್ತೆ ಮೆಸೇಜ್ ಅಂದ್ರೆ ಏನಂದ್ರೆ ಅವ್ರು ಬಳಸಲಿಲ್ಲ ಅಂತ. ಅರ್ಥ ಆಯ್ತಾ? ಇದನ್ನ ನೀಟಾಗಿ ಬಳಸ್ಕೊಳ್ಳಿ. ಅರ್ಥ ಆಯ್ತಾನ? ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಇವ್ರನ್ನ ಕೇಳಿ, ಇಲ್ಲಿ ಯಾರನ್ನ ಕೇಳಿ ನಾವು ಮಾಡ್ತೀವಿ. ಅರ್ಥ ಆಯ್ತಾ? ಒಂದು ಚೂರು ವೇಸ್ಟ್ ಆಗಬಾರ್ದು, ಇದರಿಂದ ನಿಮ್ಗೆ ಒಳ್ಳೇದಾಗ್ಬೇಕು. ಇದು ಒಂದೇ ಅಂತಲ್ಲ ಯೋಗೇಶ್, ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ಪ್ರತಿಯೊಂದು ಊಟದಿಂದ ಹಿಡಿದು ಒಂದು ಎಲೆ ಆಗಲಿ, ಒಂದು ತಟ್ಟೆ ಆಗಲಿ, ಒಂದು ಗ್ಲಾಸ್ ಆಗಲಿ, ಇದು ಅಷ್ಟೇ ಕಷ್ಟದ ಕೆಲಸ. ನೀವು ಇಲ್ಲಿರೋರು ಎಲ್ಲರೂ ಒಂದು ಅನ್ನ ವೇಸ್ಟ್ ಮಾಡೋದಾಗ್ಲಿ, ನೀರು ವೇಸ್ಟ್ ಮಾಡೋದಾಗ್ಲಿ, ಬಾತ್ರೂಮಲ್ಲಿ ತಿರ್ಸ್ಬಿಟ್ಟು ಬಂದ್ಬಿಡೋದಾಗ್ಲಿ, ಇಂಥದ್ದು ಯಾರು ಏನೂ ಮಾಡಬಾರ್ದು. ಎಲ್ಲರೂ ನಿಮ್ಮ ಮನೆಯಲ್ಲೇ, ನಿಮ್ಮದೇ ವಸ್ತು, ನಿಮ್ಮ ಮನೇನೇ ಇದು. ನಮ್ಮ ಮನೆಯಲ್ಲೇ ನೋಡಿದಿರಾನೆ ನಾವೆಲ್ಲರೂ ಇಲ್ಲಿ ಬಂದಿದ್ವಿ ಅಂತಂದ್ರೆ ಅವ್ರಿಗೆ ನಾವು ಸಾಧ್ಯವಷ್ಟು ಸಹಾಯ ಮಾಡಬೇಕು. ನಮ್ಮ ಕೈಯಲ್ಲಿ ಆದಷ್ಟು ಕೆಲಸ ಬಗ್ಗೆ ನಾವು ಮಾಡಬೇಕು. ಹಂಗೆ ಮಾಡಿದ್ರೆ ನಿಮಗೂ ದೇವ್ರು ಒಳ್ಳೇದು ಮಾಡ್ತಾನೆ, ಅವರು ಇನ್ನೂ 10 ಜನಕ್ಕೆ ಸಹಾಯ ಮಾಡೋಕ್ಕಾಗತ್ತೆ. ಯಾಕಂದ್ರೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು 100 ಜನ ಕೆಲಸದವ್ರು ಇಟ್ಕೊಳಕ್ಕಾಗಲ್ಲ. ಅದನ್ನೇ ನಾವು ಮಾಡ್ತಾ ಇದ್ರೆ ಅವ್ರು ಇನ್ನೂ 10 ಜನ ಕರ್ಕೊಂಡ್ಬಂದು ನಿಮ್ ಜೊತೆಗೆ ಬಿಡ್ತಾರೆ, ಇನ್ನೂ 10 ಜನಕ್ಕೆ ಒಳ್ಳೇದಾಗತ್ತೆ. ನೀವೆಲ್ಲರೂ ಮನಸ್ಸಿಂದ, ನಾನು ಒಂದು ಮಾತು, ಇದೊಂದು ಖುಷಿಯಾಗಿ ದೇವ್ರು ಭಗವಂತರಿಂದ ನಾನು ಹೇಳ್ತೀನಿ, ನೀವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ಇಲ್ಲಿ ಬಂದು ಇದೇ ಭಗವಂತನ ಮುಂದೆ, ಅಪ್ಪ ಈ ಯೋಗೇಶ್ ಚೆನ್ನಾಗಿರ್ಲಿ, ಇನ್ನೂ 100 ಆಯಸ್ಸು ಇರ್ಲಿ ಅಂತ ದಿನಾನಿತ್ಯ ನಾನು ನೋಡಿ ಕೈ ತರ ಆಗತ್ತೆ. ಇದು ಸತ್ಯವಾದ ಮಾತು. ಈ ಮನಸ್ಸಿಂದ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಇವ್ರಿಗಿಂತ ಚಿಕ್ಕವರಾಗ್ಬೋದು, ದೊಡ್ಡವರಾಗ್ಬೋದು, ಯಾರನ್ನ ಆಗ್ಲಿ, ಯೋಗೇಶ್ ಇನ್ನೂ ಚೆನ್ನಾಗಿರ್ಲಿ, 100 ವರ್ಷ ಅಪ್ಪ ಇಂತ 100 ಜನಕ್ಕೆ ಸೇವೆ ಮಾಡ್ಲಿ ಅಂತ ನೀವು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು, ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮುಖ ತೊಳ್ಕೊಂಡು ಬಂದು ಇಲ್ಲಿ ಕುಂಕುಮ ಇಟ್ಕೊಂಡು ಪ್ರತಿದಿನನೂ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಅವಾಗ ಏನಾಗತ್ತಂದ್ರೆ ನಿಮ್ಮಂತವ್ರಿಗೆ ಇನ್ನೂ 1000 ಜನಕ್ಕೆ ಅವರು ಮುಂದಕ್ಕೆ ಹೋಗಕ್ಕಾಗತ್ತೆ. ಸರ್ವೇ ಜನ ಸುಖಿನೋ ಭವ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನೀವು ನಮಸ್ಕಾರ ಮಾಡ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಶಕ್ತಿ ಬರುತ್ತೆ. ಅವ್ರು ಇದ್ದಿದ್ದಕ್ಕೆ ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಯಾರು ಮಾಡ್ತಿಲ್ಲ. ನನಗಿಂತ ದೊಡ್ಡವರಿದ್ದಾರೆ, ಇವ್ರಿಗಿಂತ ದೊಡ್ಡವರಿದ್ದಾರೆ, ಯಾರು ಇಂತ ಸಾಹಸಕ್ಕೆ. ನನಗೂ ಶಾಕ್ ಆಯ್ತು ಇಲ್ಲಿಂದ ಎಂಟರ್ ಆಗಿದ ತಕ್ಷಣ, ಇಲ್ಲಿ ನೋಡಿದ ತಕ್ಷಣ. ಅವ್ರಿಗಿಂತ ದೊಡ್ಡವ್ರು ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ? ನಮ್ಮ ಹತ್ರ ಒಂದಿನಕ್ಕೆ 50 ಪೇಷಂಟ್ ಬಂದ್ರೆ ಸಾಯಂಕಾಲ ಕಳಿಸ್ಬಿಡ್ತೀನಿ. 50 ಜನ ಮೇಂಟೈನ್ ಔಷಧಿ ಕೊಟ್ಟು ಕಳ್ಸಕ್ಕೆ ಸಾಕಾಗ್ಬಿಡುತ್ತೆ. ಗಂಡ್ಲ ಬಂದ್ಬಿಡ್ತಾರೆ. ಒಂದೊಂದು ಒಬ್ಬೊಬ್ರು 10 ಬಾರಿ ಕೇಳ್ತಾರೆ, ಸರ್ ಹಿಂಗೆ ಸರ್, ಹಿಂಗೆ ಸರ್, ನಿಜಾನ ಸರ್, ವಾಸಿ ಆಗತ್ತೆ ಸರ್. 10 ಬಾರಿ ಕೇಳಿದಾಗ ಗಂಡ್ಲ ಈ ತಲೆನೋವು ಬೇಡ ಅನ್ಸ್ಬಿಡ್ತದೆ. ಆದ್ರೆ ನೀವು ಇಷ್ಟು ಜನ ಇಟ್ಕೊಂಡು ಮಾಡ್ತಾ ಇದ್ರಿ ಅಂದ್ರೆ ನೀವೆಲ್ಲರೂ ಅವ್ರು ಸಹಾರ ಮಾಡಬೇಕು. ಆ ಭಗವಂತ ಎಲ್ಲ ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತೀನಿ. ಇನ್ನೂ 1000 ಜನಕ್ಕೆ ನೀವು ಮಾಡಿ, ಅದೇ ತರ ಭಗವಂತ ನಿಮ್ಗೆ ಸಹಾಯ ಮಾಡ್ತಾನೆ. ಗೊತ್ತಾಯ್ತಲ್ಲ, ಯಾವುದು ವೇಸ್ಟ್ ಮಾಡಬಾರ್ದು. ಬನ್ನಿ.